ಗುರುನಿಂದೆ, ಗುರುದ್ರೋಹ ಇತ್ಯಾದಿಗಳು ಮಾಡಿದ್ರೆ ಅದು ವಜ್ರಲೇಪೋ ಭವಿಷ್ಯತಿ. ಅದನ್ನು ಸರಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಒಂದು ಮಾತು ಹೇಳಿದ್ದಾರೆ, ಅನ್ಯ ಕ್ಷೇತ್ರೇ ಕೃತಂ ಪಾಪಂ. ಒಂದು ಕ್ಷೇತ್ರಕ್ಕೆ ಹೋಗಿದ್ದೀರಾ, ನೀವು ದೇವಸ್ಥಾನಕ್ಕೆಲ್ಲ ಹೋಗಿದ್ದೀರಾ, ಅಲ್ಲೇನೋ ಪಾಪ ಮಾಡಿದ್ದೀರಾ. ನೀವು ಒಳ್ಳೆ ಕ್ಷೇತ್ರಕ್ಕೆ ಹೋಗಿ ಏನೋ ಪಾಪ ಮಾಡಿದ್ದೀರಿ, ಗೊತ್ತಿದ್ದು ಗೊತ್ತಿಲ್ಲದೆ ಪಾಪ ಮಾಡಿದ್ದೀರಿ. ಅನ್ಯ ಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಏನೋ ಪಾಪ ಮಾಡಿದ್ದು ಪುಣ್ಯಕ್ಷೇತ್ರಕ್ಕೆ ಹೋದ್ರೆ ಅದು ಪಾಪ ನಾಶವಾಗುತ್ತೆ. ಅನ್ಯ ಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರದಲ್ಲೇ ಪಾಪ ಮಾಡಿದ್ರೆ, ಪುಣ್ಯಕ್ಷೇತ್ರಕ್ಕೆ ಹೋಗೇ ಪಾಪ ಮಾಡಿದ್ರೆ ಏನ್ ಮಾಡುದೀಗ? ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಶಿವಕ್ಷೇತ್ರೇ ವಿನಶ್ಯತಿ. ಅವಾಗೇನು ಮಾಡ್ಬೇಕಂದ್ರೆ ಶಿವನ ದೇವಸ್ಥಾನಗಳಿಗೆ ಹೋಗ್ಬೇಕು. ಶಿವಾಲಯ, ಶಿವನ ದೇವಸ್ಥಾನಗಳಿಗೆ ಅಲ್ಲಿ ಹೋಗ್ಬೇಕು. ಗೋಕರ್ಣ, ಧರ್ಮಸ್ಥಳ, ಏನೋ ನಾಸಿಕ್, ತ್ರಯಂಬಕೇಶ್ವರ, ಜ್ಯೋತಿರ್ಲಿಂಗಗಳು, ಇಂತಹ ಕ್ಷೇತ್ರದಲ್ಲಿ ಹೋದಾಗ ಆ ಪಾಪ ನಾಶ ಆಗುತ್ತೆ. ಇನ್ನು ಶಿವಕ್ಷೇತ್ರದಲ್ಲೇ ಪಾಪ ಮಾಡಿದ್ರೆ, ಅಲ್ಲಿ ಹೋಗಿ ಪಾಪ ಮಾಡಿದಾರಪ್ಪ ಶಿವಕ್ಷೇತ್ರದಲ್ಲಿ. ಶಿವಕ್ಷೇತ್ರೇ ಕೃತಂ ಪಾಪಂ ವಿಷ್ಣು ಕ್ಷೇತ್ರೇ ವಿನಶ್ಯತಿ. ವಿಷ್ಣು ಕ್ಷೇತ್ರ ಅವಾಗೇನು ಮಾಡ್ಬೇಕಂದ್ರೆ ವಿಷ್ಣು ಕ್ಷೇತ್ರ, ಬದ್ರಿನಾಥ್, ಹೌದಾ, ಕೃಷ್ಣನ ಕ್ಷೇತ್ರಗಳಂತಹ ಉಡುಪಿ ಇತ್ಯಾದಿಗಳು, ಹಾಗೆ ಶ್ರೀರಂಗ ಪಟ್ಟಣಂ, ಇಂತಹ ದೊಡ್ಡ ದೊಡ್ಡ ವಿಷ್ಣು ಕ್ಷೇತ್ರಗಳಿಗೆ ಹೋಗ್ಬೇಕು. ನಾವು ಅನಂತ ಪದ್ಮನಾಭ ದೇವಸ್ಥಾನ ಇಂಥದಕ್ಕೆಲ್ಲ ಹೋಗ್ಬೇಕು. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ನಾವು ನಮ್ಮ ಪಾಪ ಮಾಡಿದ್ದೇವೆ, ಕ್ಷಮಸಪ್ಪ ದೇವರೇ ಅಂತ ತಿಳ್ಕೊಳ್ಬೇಕು. ವಿನಶ್ಯತಿ ವಿಷ್ಣು ಕ್ಷೇತ್ರೇ ವಿನಶ್ಯತಿ. ವಿಷ್ಣು ಕ್ಷೇತ್ರದಲ್ಲೇ ಪಾಪ ಮಾಡಿದ, ಹೌದಾ, ಅಲ್ಲಿ ಹೋಗಿ ಪಾಪ ಮಾಡಿದ್ದೇವೆ. ವಿಷ್ಣು ಕ್ಷೇತ್ರೇ ಕೃತಂ ಪಾಪಂ. ವಿಷ್ಣು ಕ್ಷೇತ್ರದ ಪಾಪ ಮಾಡ್ರೆ ಏನ್ ಮಾಡಬೇಕು? ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ, ಬ್ರಹ್ಮಕ್ಷೇತ್ರೇ ವಿನಶ್ಯತಿ. ಬ್ರಹ್ಮಕ್ಷೇತ್ರ ಅಂದ್ರೆ ಗುರುವಿನ ಸಾನ್ನಿಧ್ಯ. ಗುರುಗಳ ಹತ್ರ ಹೇಳ್ಕೋಬೇಕು, ಬಹಳ ತಪ್ಪು ಮಾಡ್ಬಿಟ್ಟಿದ್ದೇವೆ ನಾವು, ಶಿವಕ್ಷೇತ್ರದಲ್ಲೂ ಪಾಪ ಮಾಡಿದ್ವಿ, ಆ ವಿಷ್ಣು ಕ್ಷೇತ್ರದಲ್ಲೂ ಪಾಪ ಮಾಡಿದ್ವಿ, ಈ ಪಾಪದ ಪ್ರಾಯಶ್ಚಿತ್ತ ಆಗಬೇಕು. ದಯವಿಟ್ಟು ನೀವೆಲ್ಲರೂ ಏನು ಮಾಡಿ, ನಮಗೆ ಆಶೀರ್ವಾದ ಮಾಡಿ, ಗುರುಗಳೇ ತಪ್ಪು ಮಾಡಿದ್ದೇನೆ ಅಂತ ಹೇಳಿದ್ರೆ, ಗುರು ಆಯಿತು, ನಿನ್ನ ತಪ್ಪು ದೂರ ಆಗಲಿ, ಎಲ್ಲ ದೇವತೆಗಳು ಪ್ರಸನ್ನರಾಗಲಿ. ಅದಕ್ಕೆ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿದ್ರು. ಗುರುವಿನ ಕ್ಷೇತ್ರಕ್ಕೆ ಕೇಳಿದಾಗ ಗುರುಗಳು ತಥಾಸ್ತು ಅಂತ ಹೇಳಿದ್ರೆ ಆಯ್ತು. ವಿನಶ್ಯತಿ, ಗುರುಕ್ಷೇತ್ರದಲ್ಲೇ ಪಾಪ ಮಾಡಿದ್ದಾನೆ, ಗುರುವಿಗೆ ಪಾಪ ಮಾಡಿದ್ದಾನೆ, ಗುರುವಿನಿಂದ ಇಂಥದ್ದೆಲ್ಲ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿ. ಅವಾಗೇನು? ವಜ್ರಲೇಪೋ ಭವಿಷ್ಯತಿ. ವಜ್ರಲೇಪ, ವಜ್ರಲೇಪ ಅಂದ್ರೆ ಅದನ್ನ ಸರಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ.